ಹಲೋ ಫ್ರೆಂಡ್ಸ್, ಗ್ರಾಮ ವಂಚಲ್ಕುಂದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ಒನ್ನಲ್ಲಿ ಬರುವಂತಹ ರಿಪೋರ್ಟ್ಸ್ಗಳನ್ನು ನಮಗೆ ಬೇಕಾಗುವಂತಹ ರಿಪೋರ್ಟ್ಸ್ ಏನಿದೆ ಅದನ್ನು ಹೇಗೆ ತೊಗೋಬೋದು, ಕರ್ನಾಟಕ ಒನ್ ಲಾಗಿನ್ನಲ್ಲಿ ಮುಖ್ಯವಾಗಿ ಏನೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವಿಲ್ಲಿ ಕರ್ನಾಟಕ ಒನ್ಗೆ ಲಾಗಿನ್ ಆಗಬೇಕು. ಕರ್ನಾಟಕ ಒನ್ ಲಾಗಿನ್ ಆಗಲಿಕ್ಕೆ ವೆಬ್ಸೈಟ್ karnataka1.gov.in ಎಂಟರನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕರ್ನಾಟಕ ಒನ್ನ ವೆಬ್ ಪೋರ್ಟಲ್ ಬರುತ್ತೆ. ಸೈನ್ ಇನ್ ಅನ್ನುವಂಥ ಜಾಗದಲ್ಲಿ ನಿಮ್ಮ ಲಾಗಿನ್ ಮೇಲ್ ಐ ಡಿಯನ್ನು ಎಂಟರ್ ಮಾಡಿ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ ಪಾಸ್ವರ್ಡ್ ಏನಿದೆ ಪಾಸ್ವರ್ಡನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಸೈನ್ ಇನ್ ಅನ್ನುವಂಥದ್ದಿರುತ್ತೆ, ಕ್ಲಿಕ್ ಮಾಡಿ. ಈಗ ನಮ್ಮ ಒಂದು ಪೋರ್ಟಲ್ ಓಪನ್ ಆಗಿದೆ. ಕರ್ನಾಟಕ ಒನ್ ಲಾಗಿನ್ ಏನಿದೆ ಗ್ರಾಮ ಒನ್ ಕಡೆಯಿಂದ ಕೊಟ್ಟಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ 3 ಗ್ರೂಪ್ಸ್ಗಳನ್ನ ನಾವು ನೋಡ್ಬೋದು: ರಿಪೋರ್ಟ್ಸ್, ಆ್ಯಕ್ಟಿವಿಟಿ ಆ್ಯಂಡ್ ಫೀಡ್ಬ್ಯಾಕ್. ಮೊದಲನೇದಾಗಿ ರಿಪೋರ್ಟ್ಸ್ಗೆ ಬಂದಾಗ ಪ್ರೆಸೆಂಟಲ್ಲಿ ನಮಗೆ ಈಗ ಯೂಸ್ ಆಗ್ತಾ ಇರುವಂತಹ ಆಪ್ಷನ್ಸ್ಗಳು ಅಂದರೆ, ಮೊದಲನೇದಾಗಿ ಫ್ರಾಂಚೈಸಿ ವಾಲೆಟ್ ರೀಚಾರ್ಜ್ ರಿಪೋರ್ಟ್. ಅಂದರೆ ನಮ್ಮ ವಾಲೆಟ್ಗೆ ನಾವು ಯಾವ್ಯಾವಾಗ ರೀಚಾರ್ಜ್ ಮಾಡ್ಕೊಂಡಿದ್ದೀವಿ ಅದರ ಒಂದು ಡೀಟೇಲ್ಸನ್ನು ನಮಗೆ ಕೊಡ್ತಾ ಇರುವಂಥದ್ದು ಫ್ರಾಂಚೈಸಿ ವಾಲೆಟ್ ರೀಚಾರ್ಜ್ ರಿಪೋರ್ಟ್. ಕ್ಲಿಕ್ ಮಾಡಿ ರಿಪೋರ್ಟ್ ಬಗ್ಗೆ. ಅಲ್ಲಿ ನಿಮಗೆ ಡೇಟ್ ಆಫ್ ದ ಸೆಲೆಕ್ಷನ್, ಯಾವ ಡೇಟ್ ಅಥವಾ ಮಂತ್, ಯಾವ ರೀತಿಯಲ್ಲಿ ನಿಮಗೆ ರಿಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದಾನೆ. ನಿಮಗೆ ಆ ದಿನದ ಬೇಕು ಅಂತ ಹೇಳಿದ್ರೆ ಅಥವಾ ಒಂದು ದಿನದಿಂದ ಮತ್ತೊಂದು ದಿನದವರೆಗೆ ಬೇಕು ಅಂದರೆ ಡೇಟನ್ನು ಸೆಲೆಕ್ಟ್ ಮಾಡಿ. ಇಲ್ಲ ನನಗೆ ಕಂಪ್ಲೀಟ್ ಒಂದು ತಿಂಗಳದ್ದು ಬೇಕು ಅಂತ ಹೇಳಿದ್ರೆ ಮಂತನ್ನು ಸೆಲೆಕ್ಟ್ ಮಾಡಿ. ಈಗ ನಾನು ಫಸ್ಟ್ ಡೇನ ಸೆಲೆಕ್ಟ್ ಮಾಡ್ತೀನಿ. ಡೇಟ್ನಲ್ಲಿ ನಾನು ಮೊದಲನೇದಾಗಿ 23ನೇ ತಾರೀಕಿನ ದಿನಾಂಕವನ್ನು ತಗೊಳ್ತಾ ಇದ್ದೀನಿ. 2/26 ಇವತ್ತಿನ ಡೇಟನ್ನು ಕೊಟ್ಟಿದ್ದೀನಿ. ಈ ಥರ ಡೇಟ್ ರೇಂಜನ್ನು ನೀವು ಕೊಡ್ಬೋದು. ಕೊಟ್ಟು ಅಲ್ಲಿ ಲೋಡ್ ರಿಪೋರ್ಟ್ ಅನ್ನುವಂಥದ್ದನ್ನು ಕೊಟ್ಟರೆ ನಿಮಗೆ ಅಲ್ಲಿ ರಿಪೋರ್ಟ್ ರೆಡಿಯಾಗಿ ಬರುತ್ತೆ. ಇಲ್ಲಿವರೆಗೂ ನಾನು ಟೋಟಲ್ ಆಗಿ 810 ರುಪೀಸ್. ಆ ರೀಚಾರ್ಜ್ ಡೇಟ್ ಬಂದು 26th. ನಾನು ರೀಚಾರ್ಜ್ ಮಾಡಿರುವ ಡೇಟನ್ನು ಅಲ್ಲಿ ನನಗೆ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ಬಂದು 23 ಇಂದ 26ನವರೆಗೆ ಇರುವಂತಹ ರಿಪೋರ್ಟ್ ಆಗಿರುತ್ತೆ. ಇದರಲ್ಲಿ ನನಗೆ ರೀಚಾರ್ಜ್ನ ಕಂಪ್ಲೀಟ್ ಡೀಟೇಲ್ಸ್ಗಳು ಕೊಟ್ಟಿರ್ತಾರೆ. ಟೋಟಲ್ 810 ರುಪೀಸ್, ಅದರಲ್ಲಿ ಯೂಸರ್ ಚಾರ್ಜಸ್ 10 ರುಪೀಸ್ ಕಟ್ಟಾಗಿ ನನ್ನ ವಾಲೆಟ್ಗೆ 800 ಬಂದಿದೆ ಅನ್ನುವಂಥದ್ದು ಇಲ್ಲಿರುವಂಥ ಮಾಹಿತಿ. ಓಕೆ, ಬೇರೆ ಇನ್ಯಾವ ರೀತಿಯಲ್ಲಿ ಇದೇ ರಿಪೋರ್ಟ್ನ ತೊಗೋಬೋದು. ಈಗ ಡ್ಯೂ ಡೇಟ್ಸನ್ನು ಕೊಟ್ವಿ. ನನಗೆ ಸಿಂಗಲ್ ಡೇಟದ್ದು ಬೇಕು ಅಂತ ಹೇಳಿದ್ರೆ ಎರಡೂ ಕಡೆಗಳಿಗೆ ನೀವು ಸೇಮ್ ಡೇಟನ್ನು ಕೊಡಬೇಕಾಗತ್ತೆ. ಈಗ ನನಗೆ ಬರೀ 26th ಡೇಟ್ ಬೇಕು ಅಂದರೆ 26 ಎರಡೂ ಕಡೆಗಳಿಗೆ ಕೊಟ್ಟರೆ ಒಂದು ದಿನದ ರಿಪೋರ್ಟ್ ಬರುತ್ತೆ. ಇಲ್ಲ ನನಗೆ ಮಂತ್ಲಿ ರಿಪೋರ್ಟ್ ಬೇಕು ಅಂತ ಹೇಳೋದಾದರೆ ಮಂತ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಯಾವ ತಿಂಗಳದ್ದು ಬೇಕು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೋಡ್ ರಿಪೋರ್ಟನ್ನು ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನನ್ನ ಓವರಾಲ್ ವಾಲೆಟ್ ಅಪ್ಡೇಟ್ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನನ್ನ ಟೋಟಲ್ ರೀಚಾರ್ಜಸ್ 3 ದಿನಗಳಲ್ಲಿ ನಡೆದಿದೆ. 21 ಆ್ಯಂಡ್ 26. 21ನೇ ತಾರೀಕು 2 ಸಲ ರೀಚಾರ್ಜ್ ಆಗಿದೆ, 26ನೇ ತಾರೀಕು 1 ಸಲ. ಈ ಎಲ್ಲ ರೀಚಾರ್ಜ್ ಡೀಟೇಲ್ಸ್ಗಳನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ದಿಸ್ ಈಸ್ ಆಫ್ ದ ಮಂತ್. ಈ ರೀತಿಯಾಗಿ ನಾವು ಯಾವ್ಯಾವಾಗ ವಾಲೆಟ್ಗೆ ರೀಚಾರ್ಜ್ ಮಾಡ್ಕೊಂಡಿದ್ದೀವಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನಮಗೆ ಈ ಒಂದು ಪ್ಲೇಸ್ನಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಬೇರೆ ಇನ್ಯಾವ ಸರ್ವೀಸಸ್ ನಮಗಿಲ್ಲಿ ಸಿಗುತ್ತೆ ಅಂತ ಬಂದಾಗ ಫ್ರಾಂಚೈಸಿ ಟ್ರಾನ್ಸಾಕ್ಷನ್ ರಿಪೋರ್ಟ್. ಟ್ರಾನ್ಸಾಕ್ಷನ್ ನಾವೀಗ ಆಲ್ರೆಡಿ ಏನು ಗ್ರಾಮವನ್ನು ಮೂಲಕ ಮಾಡಿರ್ತೀವಿ, ಯಾವ್ಯಾವಾಗ ನಮ್ಮ ಒಂದು ವಾಲೆಟಿನ ಅಮೌಂಟ್ ಡಿಡಕ್ಟ್ ಆಗಿರುತ್ತೆ, ಅದರ ಬಗ್ಗೆ ಡೀಟೇಲ್ಸನ್ನು ಕೊಡುವಂಥದ್ದು ಫ್ರಾಂಚೈಸಿ ಟ್ರಾನ್ಸಾಕ್ಷನ್ ರಿಪೋರ್ಟ್. ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ಸೇಮ್ ಅದೇ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಫಾರ್ಮ್ಯಾಟ್ ಇದೆ. ಡೇಟ್ ವೈಸ್ ಬೇಕಾ ಮಂತ್ ವೈಸ್ ಬೇಕಾ? ನಾನಿಲ್ಲಿ ಮಂತ್ ವೈಸ್ ತೊಗೊಳ್ತಾ ಇದ್ದೀನಿ. ಡೇಟ್ ವೈಸಿಗೆ ಆಲ್ರೆಡಿ ನಾನು ಹೇಗೆ ಅನ್ನೋದನ್ನು ಪ್ರೀವಿಯಸ್ ತೋರಿಸಿದೆ, ಸೇಮ್ ಅದೇ ರೀತಿ ಇಲ್ಲೂ ಕೂಡ. ಇಲ್ಲಿ ರಿಪೋರ್ಟ್ ಟೈಪ್ಸ್ ಅಂತ ಬರುತ್ತೆ. ಮೊದಲನೇದಾಗಿ ಫ್ರಾಂಚೈಸಿ ವೈಸ್, ಡಿಪಾರ್ಟ್ಮೆಂಟ್ ವೈಸ್ ಕಲೆಕ್ಷನ್ ರಿಪೋರ್ಟ್. ಯಾವ್ಯಾವ ಡಿಪಾರ್ಟ್ಮೆಂಟಿನ ಕಡೆಯಿಂದ ಯಾವ್ಯಾವ ರೀತಿಯ ಒಂದು ಅಪ್ಲಿಕೇಶನ್ ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಅನ್ನೋದನ್ನು ತೋರಿಸೋದು ಡಿಪಾರ್ಟ್ಮೆಂಟ್ ವೈಸ್. ಅಲ್ಲಿ ಕೊಟ್ಟು ಲೋಡ್ ರಿಪೋರ್ಟನ್ನು ಕ್ಲಿಕ್ ಮಾಡಿ. ರಿಪೋರ್ಟ್ ಲೋಡ್ ಆಗಿದೆ. ಈಗ ಪ್ರೆಸೆಂಟ್ ನಮಗಿರುವಂಥ ಸಿಂಗಲ್ ಡಿಪಾರ್ಟ್ಮೆಂಟ್ ಬಂದು ಸೇವಾ ಸಿಂಧು. ಹಾಗಾಗಿ ನಮಗಿಲ್ಲಿ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ನನಗೆ ತೋರಿಸ್ತಾ ಇಲ್ಲ. ಆ ಡಿಪಾರ್ಟ್ಮೆಂಟ್ನಲ್ಲಿ ರೈಸ್ ಆಗಿರುವಂಥ ಅಪ್ಲಿಕೇಶನ್ ಮಾಹಿತಿ ಮಾತ್ರ ನಮಗಿಲ್ಲಿ ಸಿಗ್ತಾ ಇದೆ. ಒನ್ಸ್ ಅಗೇನ್
ಸೊ ಅದೇ ಒಂದು ಫಾರ್ಮೆಟ್ನಲ್ಲಿ ನಾವು ಮತ್ತೊಂದು ರಿಪೋರ್ಟನ್ನು ನಾವಲ್ಲಿ ನೋಡ್ಬೋದು. ದಟ್ ಈಸ್ ಫ್ರಾಂಚೈಸಿ ವೈಸ್ ಸೆಂಟರ್ ವೈಸ್ ಕಲೆಕ್ಷನ್ ರಿಪೋರ್ಟ್. ನನಗೆ ಡಿಪಾರ್ಟ್ಮೆಂಟ್ ಪ್ರಕಾರ ಅನ್ನೋದು ಬೇಡ, ನನಗೆ ಓವರಾಲ್ ಸೆಂಟರ್ನ ಪ್ರಕಾರ ಅನ್ನೋದು ಬೇಕು ಅಂದಾಗ ಸೊ ವಿ ಕ್ಯಾನ್ ಗೋ ವಿತ್ ದ ಸೆಂಟರ್ ವೈಸ್. ಇಲ್ಲಿ ಯಾವ ಒಂದು ಫಾರ್ಮೆಟ್ ಅನ್ನುವಂಥದ್ದು ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಫೀಲ್ಡ್ ಇರಲ್ಲ, ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಕೂಡ ನಿಮಗೆ ಇರುತ್ತೆ. ಓಕೆ, ಸೊ ಇದಿಷ್ಟು ನಮಗೆ ರಿಪೋರ್ಟ್ಸ್ಗಳಲ್ಲಿ ಯಾವ್ಯಾವ ರೀತಿ ರಿಪೋರ್ಟ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು ಅಥವಾ ನಾವು ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದಿದೆ. ಸೊ ಒನ್ಸ್ ಅಗೇನ್ ಮತ್ತು ಅದು ಬಿಟ್ಟು ಇನ್ಯಾವ ರಿಪೋರ್ಟ್ಸ್ ಇದೆ ಅಂತ ಬಂದಾಗ ಫ್ರಾಂಚೈಸಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ರಿಪೋರ್ಟ್. ಸೊ ಇದೊಂಥರ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ನಾವು. ಸೊ ಯಾವ್ಯಾವಾಗ ಡೆಪಾಸಿಟ್ ಮಾಡಿದ್ವಿ, ಯಾವ್ಯಾವಾಗ ಡಿಡಕ್ಟೇಷನ್ ಆಗಿದೆ, ಸೊ ಈ ಎಲ್ಲ ಮಾಹಿತಿ ಒಂದೇ ಕಡೆಗೆ ಸಿಗುತ್ತೆ. ಈಗ ಪ್ರೀವಿಯಸ್ ನಾವೇನು ನೋಡಿದ್ವಿ, ವಾಲೆಟ್ ರೀಚಾರ್ಜ್, ಟ್ರಾನ್ಸಾಕ್ಷನ್ ರಿಪೋರ್ಟ್, ಎರಡೂ ರಿಪೋರ್ಟ್ನ ಒಂದು ಕಂಬೈನ್ಡ್ ಪ್ಲೇಸ್ ಇದು. ಸೊ ಫ್ರಾಂಚೈಸಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ರಿಪೋರ್ಟನ್ನು ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಒನ್ಸ್ ಅಗೇನ್ ಡೇಟ್ ಯಾವ ಥರದ್ದು ಬೇಕು, ಐ ಆಮ್ ಗೋವಿಂಗ್ ದ ಮಂತ್, ಯಾವ ತಿಂಗಳದ್ದು ಬೇಕು, ಆ್ಯಂಡ್ ದೆನ್ ಲೋಡ್ ರಿಪೋರ್ಟನ್ನು ಕ್ಲಿಕ್ ಮಾಡಿ. ಸೊ ಒನ್ಸ್ ಅಗೇನ್ ರಿಪೋರ್ಟ್ ರೆಡಿ ಆಗಿದೆ. ಸೊ ಈ ರಿಪೋರ್ಟ್ ಬಂದು ಮಂತ್ಲಿ ರಿಪೋರ್ಟ್ ಆಗಿರೋದ್ರಿಂದ ಮಂತ್ನ ಸ್ಟಾರ್ಟಿಂಗ್ ಡೇಟಿಂದನೂ ಕೂಡ ಇದು ಕನ್ಸಿಡರ್ ಆಗುತ್ತೆ. ಸೊ ಈಗ ನಾನು ತೊಗೊಂಡಿರುವಂಥ ಜೂನ್ ತಿಂಗಳ 1ನೇ ತಾರೀಕಿಂದ ಯಾವ್ಯಾವತ್ತು ನಾವು ಓಪನಿಂಗ್ ಬ್ಯಾಲೆನ್ಸ್, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಓಪನಿಂಗ್ ಬ್ಯಾಲೆನ್ಸ್ ಇದೆ, ವಾಲೆಟ್ ರೀಚಾರ್ಜ್ ಇದೆ, ಟ್ರಾನ್ಸಾಕ್ಷನ್ ಅಮೌಂಟ್ ಇದೆ, ರೀಫಂಡ್, ಕಮಿಷನ್, TDS ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ನಿಮ್ಮ ಡೇ ಓಪನಿಂಗಲ್ಲಿ ನಿಮ್ಮ ವ್ಯಾಲೆಟ್ನಲ್ಲಿರುವಂತಹ ಮೊತ್ತ. ಸೊ ಮೊದಲನೇ ದಿನ ನಾನು ವ್ಯಾಲೆಟ್ಗೆ ಆ್ಯಡ್ ಮಾಡೋಕ್ಕೂ ಮುಂಚೆ ನನ್ನ ಓಪನಿಂಗ್ ಬ್ಯಾಲೆನ್ಸ್ 0. ಅವತ್ತೊಂದು ದಿವಸ ನಾನು ವ್ಯಾಲೆಟ್ಗೆ ರೀಚಾರ್ಜ್ ಮಾಡಿದಂಥ ಹಣ 980. ಅದಾದ ನಂತರದಲ್ಲಿ ಟ್ರಾನ್ಸಾಕ್ಷನನ್ನು ಮಾಡಿದ್ದು 505. ಸೊ ಅವತ್ತಿನ ಯಾವುದೇ ಒಂದು ರೀಫಂಡ್, ಕಮಿಷನ್ ಇಲ್ಲದೆ ಇರೋದ್ರಿಂದ ಕ್ಲೋಸಿಂಗ್ ಬ್ಯಾಲೆನ್ಸ್ 475. ಸೊ ಇದು ನನ್ನ ನೆಕ್ಸ್ಟ್ ಡೇನ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಇರುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ದಿನದೂ ಕೂಡ ನಿಮಗೆ ಇಲ್ಲಿ ಮಾಹಿತಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ಸ್ನೇಹಿತರೆ, ನೀವೇನು ಗ್ರಾಮ ಒನ್ನಲ್ಲಿ ಒಂದು ಅಪ್ಲಿಕೇಶನ್ಸನ್ನು ರೈಸ್ ಮಾಡ್ತೀರಿ, ಅದರ ಕಮಿಷನ್ ನಿಮಗೆ ಆಫ್ಟರ್ 2 ಡೇಸ್, ನೀವು ಅಪ್ಲೈ ಮಾಡಿದ 2 ದಿನಗಳ ನಂತರದಲ್ಲಿ ನಿಮ್ಮ ವಾಲೆಟ್ಗೆ ಆ್ಯಡ್ ಆಗುವಂಥದ್ದು. ಸೊ ಅದನ್ನು ನಾವು ಕಮಿಷನ್ ಪ್ಲೇಸ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನಾವು ಏನು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದರ ಯೂಸರ್ ಚಾರ್ಜಸ್, ದಟ್ ಈಸ್ ಟ್ರಾನ್ಸಾಕ್ಷನ್ ಚಾರ್ಜ್ ಅಂತ ಏನು ನಮಗೆ ಗೌರ್ನಮೆಂಟ್ ಫಿಕ್ಸ್ ಮಾಡಿದೆ, ಅದರಲ್ಲಿ ಗ್ರಾಮ ಒನ್ನ ಒಂದು ಶೇರನ್ನು ಬಿಟ್ಟು ನಮ್ಮ ಫ್ರಾಂಚೈಸಿ ಶೇರ್ ಏನಿರುತ್ತೆ ಆ ಅಮೌಂಟ್ ನಮಗೆ ರಿಟರ್ನ್ ಆಗುತ್ತೆ. ಅದರಲ್ಲಿ TDS ಡಿಡಕ್ಟ್ ಆಗಿ ಉಳಿದಂಥ ಅಮೌಂಟ್ ನಮ್ಮ ವಾಲೆಟ್ಗೆ ಸೇರಿಕೊಳ್ಳುತ್ತೆ. ಸೊ ಇದಿಷ್ಟು ನಮಗೆ ಹೇಗೆ ಪ್ರೋಸೆಸ್ ಆಗುತ್ತೆ ಈ ಒಂದು ವ್ಯಾಲೆಟ್ ಅನ್ನುವಂಥದ್ದನ್ನ ನೋಡ್ಬೋದು. ಸೊ ಈಗ ನೀವೇನು ಬೇರೆ ಬೇರೆ ಥರದ ರಿಪೋರ್ಟ್ಸ್ಗಳನ್ನು ನೋಡಿದ್ರಿ, ಸೊ ಇವೆಲ್ಲವೂ ಕೂಡ ನಿಮ್ಮ ಟ್ರಾನ್ಸಾಕ್ಷನ್ ಹೇಗೆ ಮಾಡಿದ್ದೀರಿ ಅನ್ನೋದ್ರ ಬೇಸ್ ಮೇಲೆ ಅಥವಾ ವಾಲೆಟ್ಗೆ ಆ್ಯಡ್ ಮಾಡ್ಕೊಂಡ್ರಾ, ಡಿಡಕ್ಟ್ ಮಾಡ್ಕೊಂಡ್ರಾ ಅನ್ನೋವಂಥದ್ರ ಬೇಸ್ ಮೇಲೆ ಇರುವಂಥದ್ದು. ಸೊ ಈ ಯಾವುದೇ ಒಂದು ರಿಪೋರ್ಟ್ನ ನೀವು ತಗೊಂಡಾಗ ಸೊ ವ್ಯೂ ಆಯಿತು, ನೋಡ್ತಾ ಇದ್ದೀರಿ, ಈಗ ನಿಮಗೆ ವಿಸಿಬಲ್ ಇದೆ. ಬಟ್ ಇದನ್ನು ಯಾರೋ ಒಬ್ರಿಗೆ ಕಳಿಸ್ಬೇಕು, ನಿಮ್ಮ DPMಗೋ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಗೋ ಅಥವಾ ನೀವೇ ಅದನ್ನು ಒಂದು ರೆಕಾರ್ಡ್ ಆಗಿ ಸ್ಟೋರ್ ಮಾಡಲಿಕ್ಕೋ ನಿಮಗದು ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮೇಲ್ಗಡೆ ಒಂದು ಸಿಂಬಲ್ ಕಾಣಿಸ್ತಾ ಇದೆ. ಆ ಸಿಂಬಲ್ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೇರೆ ಬೇರೆ ರೀತಿಯ ಫಾರ್ಮ್ಯಾಟ್ಸ್ಗಳಿದ್ದಾವೆ. XML ಫಾರ್ಮ್ಯಾಟ್, CSV, PDF, MHTML, Excel, TIFF ಆ್ಯಂಡ್ ವರ್ಡ್. ಸೊ ಈ ಯಾವುದೇ ಫಾರ್ಮ್ಯಾಟಿಗೆ ನೀವು ಇದನ್ನು ಕನ್ವರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ PDF ಅನ್ನುವಂಥದ್ದು ನಿಮಗೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಆಗಿರುತ್ತೆ. ಸೊ ನೀವು ಇದನ್ನು PDF ಫಾರ್ಮ್ಯಾಟ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋವಂಥದ್ದು ಒಂದು ಬೆಟರ್ ಫಾರ್ಮ್ಯಾಟ್ ಆಗಿ ಇರುತ್ತೆ. ಸೊ ಬಿಕಾಸ್ ಬೇರೆ ಯಾವುದೇ ಫಾರ್ಮ್ಯಾಟ್ಸ್ನಲ್ಲಿ ನೀವು ಇದನ್ನು ಎಡಿಟ್ ಚೇಂಜಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ನಮಗೆ ಕರೆಕ್ಟ್ ಡೇಟಾ ಇರೋದಿಲ್ಲ. ಸೊ ಅದ್ರ ಬದಲಾಗಿ ವಿ ಕ್ಯಾನ್ ಗೋ ವಿತ್ ದ PDF. ಇಟ್ಸ್ ನಾನ್ ಎಡಿಟೇಬಲ್ ಫಾರ್ಮ್ಯಾಟ್. ಸೊ PDF ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಅಬ್ಸರ್ವ್ ನನ್ನ ಒಂದು ಈ ರಿಪೋರ್ಟ್ ಡೌನ್ಲೋಡೆಡ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಇದನ್ನು ತಗೋಬಹುದು. ನೆಕ್ಸ್ಟ್ ಒನ್ ಮತ್ತೆ ಹೋಮ್ಗೆ ಬರೋಣ. ಬೇರೆ ಇನ್ಯಾವ ಒಂದು ರಿಪೋರ್ಟ್ಸ್ ನಮ್ಮಲ್ಲಿದೆ ಅಂತ ಬಂದಾಗ ಸೊ ಇದಿಷ್ಟು ನಮಗೆ ಇರುವಂಥ ರಿಪೋರ್ಟ್ಸ್ಗಳು. ಇನ್ನು ಇಲ್ಲಿದ್ದಾವೆ ನಮಗೆ ಸ್ಟಾಕ್ ಇಂಡೆಂಟ್ ಅಂತ, ಬಟ್ ನಮಗೆ ಯಾವುದೇ ಸ್ಟಾಕ್ ರಿಲೇಟೆಡ್ ಮಾಹಿತಿಯನ್ನು ನಮಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ರಿಪೋರ್ಟ್ನ ಅವಶ್ಯಕತೆ ನಮಗೆ ಇಲ್ಲ. ನೆಕ್ಸ್ಟ್ ಒನ್ ಫ್ರಾಂಚೈಸಿ ರಿಪೋರ್ಟ್ ಡೆಪಾಸಿಟ್ ಡೀಟೇಲ್ಸ್. ಇಲ್ಲಿ ನಮ್ಗೆ ಯಾವುದೇ ಡೆಪಾಸಿಟ್ನ ಆಪ್ಷನ್ಸ್ಗಳು ಕೊಟ್ಟಿಲ್ಲದೆ ಇರೋದ್ರಿಂದ ಇದರ ಅವಶ್ಯಕತೆ ಇಲ್ಲ. ಆ್ಯಂಡ್ ಮ್ಯಾನೇಜರ್ ರಿಪೋರ್ಟ್ ಕಲೆಕ್ಷನ್ಸ್ ಅಂತ ಇದೆ, ಅದು ಕೂಡ ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಈ ಕೇವಲ 3 ಆಪ್ಷನ್ಸ್ಗಳನ್ನ ನಾವಿಲ್ಲಿ ಯೂಸ್ ಮಾಡ್ಬೋದು.
ಓಕೆ, ಸೊ ರಿಪೋರ್ಟ್ಸ್ಗಳ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಅನ್ನೋ ಗ್ರೂಪ್ಗೆ ಬರೋದಾದರೆ, ಆ್ಯಕ್ಟಿವಿಟೀಸ್ನಲ್ಲಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ಯೂಸ್ ಆಗುವಂಥ ಆ್ಯಕ್ಟಿವಿಟಿ ಕೇವಲ ಫ್ರಾಂಚೈಸಿ ವಾಲೆಟ್ ರೀಚಾರ್ಜ್ ಮಾತ್ರ. ಸೊ ಫಸ್ಟ್ ಒನ್, ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಪೇಮೆಂಟ್ಸ್ ಅಂತ ಇದೆ. ಇದು ಬಂದು ಕರ್ನಾಟಕ 1, ಮೈಸೂರು 1, ಬೆಂಗಳೂರು 1 ಇವ್ರಿಗೆ ಸಂಬಂಧಪಟ್ಟಿದ್ದು. ಗ್ರಾಮ 1 ಅವರಿಗೆ ಇದರ ಅವಶ್ಯಕತೆ ಇರೋದಿಲ್ಲ. ಫ್ರಾಂಚೈಸಿ ಅಡಿಷ್ನಲ್ ಕೌಂಟರ್ ಪೇಮೆಂಟ್ ಅಂತ ಇದೆ. ಸೊ ಒಂದೇ ಕೌಂಟರ್ ಅಲ್ಲದೆ ನನಗೆ ಅಡಿಷ್ನಲ್ ಕೌಂಟರ್ ಬೇಕು ಅಂದಾಗ ಸೊ ಇದರ ಅವಶ್ಯಕತೆ ಬರುವ ಸಾಧ್ಯತೆ ಇದೆ. ಸದ್ಯಕ್ಕೆ ಇದು ನಮಗೆ ಅವಶ್ಯಕತೆ ಇಲ್ಲ. ಫ್ರಾಂಚೈಸಿ ವಾಲೆಟ್ ರೀಚಾರ್ಜ್ ಇದನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಯಾವುದೇ ಗ್ರಾಮನ 1 ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಬೇಕು ಅಂದರೆ ನಮ್ಮ ವಾಲೆಟಲ್ಲಿ ಅಮೌಂಟ್ ಇರಬೇಕು. ಆ ಅಮೌಂಟ್ ವಾಲೆಟ್ ಹಾಕೊಳ್ಳೋವಂಥದ್ದೇ ಫ್ರಾಂಚೈಸಿ ವಾಲೆಟ್ ಟ್ರಾನ್ಸಾಕ್ಷನ್. ಸೊ ಇದನ್ನು ಹೇಗೆ ಬಳಸೋದು ಅನ್ನೋದನ್ನ ಈಗ ಆಲ್ರೆಡಿ ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಈಗ ಆಲ್ರೆಡಿ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಂದು ಸಲ ನೀವು ಬೇಕಾರಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಸ್ಟಾಕ್ ಇಂಡೆಂಟ್ ಅಪ್ರೂವಲ್. ಸೊ ಸ್ಟಾಕ್ನ ಯಾವುದೇ ಡೀಟೇಲ್ಸ್ ನಮಗೆ ಸದ್ಯಕ್ಕೆ ಅವೈಲಬಲ್ ಇಲ್ಲ. ಸೊ ಹಾಗಾಗಿ ಇದು ಕೂಡ ನಮಗೆ ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ನೀವು ಕ್ಲಿಕ್ ಮಾಡಿದ್ರೂ ಸಹ ಅಲ್ಲಿ ಮಾಹಿತಿಯನ್ನು ಕೊಟ್ಟ ಮೇಲೂ ನಿಮಗೆ ನೋ ರೆಕಾರ್ಡ್ಸ್ ಫೌಂಡ್ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ನಮಗಿಲ್ಲಿ ಅವೈಲಬಲ್ ಇರುವಂಥದ್ದು ಕೇವಲ 4 ಆಪ್ಷನ್ಸ್ಗಳು. ಮೊದಲನೇದು ಫ್ರಾಂಚೈಸಿ ವಾಲೆಟ್ ರೀಚಾರ್ಜ್ ರಿಪೋರ್ಟ್, ಎರಡನೇದು ಟ್ರಾನ್ಸಾಕ್ಷನ್ ರಿಪೋರ್ಟ್, ಮೂರನೇದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ರಿಪೋರ್ಟ್ ಆ್ಯಂಡ್ ಫ್ರಾಂಚೈಸಿ ವಾಲೆಟ್ ರೀಚಾರ್ಜ್. ಇನ್ನು ಫೀಡ್ಬ್ಯಾಕ್ ಬಗ್ಗೆ ಬಂದಾಗ ನೋ ಯುವರ್ ಕೋಆರ್ಡಿನೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಬಟ್ ಪ್ರೆಸೆಂಟ್ಲಿ ಯಾವುದೇ ಕೋಆರ್ಡಿನೇಟರ್ನ ಇನ್ಫಾರ್ಮೇಷನ್ ಇಲ್ಲಿ ಇನ್ನೂ ಅಪ್ಲೋಡ್ ಆಗಿಲ್ಲ. ಸೊ ಸ್ಟಿಲ್ ಇಟ್ ಈಸ್ ಇನ್ ಅ ಪ್ರೋಸೆಸ್. ಸೊ ನಿಮ್ಮ ಕೋಆರ್ಡಿನೇಟರ್ ಯಾರಿರ್ತಾರೆ ಗ್ರಾಮ 1 ಕಡೆಯಿಂದ, ಆ ಕೋಆರ್ಡಿನೇಟರ್ನ ಹೆಸರು, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಇಲ್ಲಿ ಮುಂದೆ ಲಭ್ಯ ಆಗತ್ತೆ. ಸೊ ಇದಿಷ್ಟು ನಮ್ಮ ಒಂದು ಕರ್ನಾಟಕ 1 ಲಾಗಿನ್ನ ಆದ ನಂತರದಲ್ಲಿ ನಮ್ಗೆ ಬರುವಂಥ ಆಪ್ಷನ್ಸ್ಗಳಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಮಾಹಿತಿ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲೇನಾದ್ರು ಡೌಟ್ಸ್ಗಳಿದ್ದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬಹುದಾದಂಥ ಮಾಹಿತಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.